ಸ್ವಾಮಿ ವನವಿಜಂತು ತೋರುತ್ತಿರುವುದು ನೋಡೆ ಜಾನಕಿ ಅಲ್ಲವೆಂತ ವನವಿಜಂತು ತೋರುತ್ತಿರುವುದು ನೋಡೆ ಜಾನಕಿ ಧರ್ಮನಾವು ತಣಿಸುತ್ತಿರುವುದು ಧನುಮನಾವು ತಣಿಸುತ್ತಿರುವುದು ಧನುಮನಾವು ತಣಿಸುತ್ತಿರುವುದು ಸೀತಾ ಧನುಮನಾವು ತೂತಿರುವುದು ಮನಕಾನಂದ ತರುತ್ತಿರುವುದು ಸೀತಾ ಮನಕಾನಂದ ಬೀರುತ್ತಿರುವುದು ನೋಡೆ ಜಾನಕಿ ಸ್ವಾಮಿ ಮಲ್ಲ ಮಲ್ಲಿಗೆ ಪುಲ್ಲ ಸಂಪಿಗೆ ಮಲ್ಲ ಮಲ್ಲಿಗೆ ಪುಲ್ಲ ಸಂಪಿಗೆ ಚೆಲ್ಲಿ ಗಂಧವ ಬೆಳಗಿರೆ ಅಲ್ಲವೇ ಸೀತಾ ಮಲ್ಲ ಗಂಧವ ಬೆಳಗಿರೆ ನಲ್ಲೆ ನೋಡು ನೀವುಲ್ಲ ತಾದಳು ನಲ್ಲೆ ನೋಡು ನೀವುಲ್ಲ ತಾದಳು ನಲ್ಲೆ ನೋಡು ನೀವುಲ್ಲ ತಾದಳು ಸೀತಾ ನಲ್ಲೆ ನೋಡು ನೀವುಲ್ಲ ತಾದಳು ಅವನಿ ಜಾತೆ ಭುವನ ವನಿತೆ ವನಿತ ಜಾತೆ ಪವರೈತೆ ವನವಿದೆಲ್ದು ತೋರುತ್ತಿರುವುದು ನೋಡೆ ಜಾನಕಿ ಸದನೆ ಮಂದಗಮನೆ ಕುಂದರದನೆ ಮಂದಗಮನೆ ವದನೆ ಸುಂದರಮನೆ ಸುಂದರದನೆ ಮಂದಗಮನೆ ನಲ್ಲೆ ನೋಡು ನೀವು ಕಾದಳು ಸುಂದರಿ ಸುತ ವದನೆ ಸೀತಾ ಸುಂದರಿ ಸುಧಾ ಕರವದನೆ ಸುಂದರಿ ಸುಧಾ ಕರವದನೆ ಸುಂದರಿ ಸುಧಾ ಕರವದನೆ ಸೀತಾ ಸುಂದರಿ ಸುಧಾ ಕರವದನೆ ಅವನಿ ಜಾತೆ ಭುವನ ವೈತೆ ಬಂದ ಮಾತೆ ಪವರೈತೆ ಅವನಿ ಜಾತೆ ಭುವನ ವನಿತೆ ಮಾತೆ ಪವರೈತೆ ತೋರುತ್ತಿರುವುದು ನೋಡೆ ಜಾನಕಿ 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 ಲಕ್ಷ್ಮಣನು ಎಷ್ಟು ಎಷ್ಟು ಮನೋಹರವಾಗಿ ಈ ಪರ್ಣಕೂಟವನ್ನು ರಚಿಸಿರುವ ಬಹಳ ಮನೋಹರವಾಗಿ ನಿರ್ಮಿಸಿರುವನು ಸ್ವಾಮಿ ಸೀತಾ ಈ ವನವನ್ನು ಇನ್ನೊಂದು ಸಾರಿ ವಂದಿಸಬಾರದೆ ದೇವಿ ಆಶಾ ಜೀವನ ಶುಭ ದಿನ ಅನುದಿನ ವಸತನ ಕಂಡೆನ ಆಶಾ ಜೀವನ ಶುಭ ದಿನ ಅನುದಿನ ವಸತನ ಕಂಡೆನ ಆಶಾ ಜೀವನ ಶುಭ ದಿನ ಒಲವೇ ಒಲವೇ
ಸ್ವಾಮಿ ಜಾನಕಿ ನಗಬಾರದೆ ಹೊಸತನ ಬಯಸಿದೆ ಆಶಾ ಜೀವನ ಶುಭದಿನ ಅನುದಿನ ವಸತನ ತಂದಿನ ಆಶಾ ಜೀವನ ಶುಭದಿನ ಮಧುರ ನಿನ್ನ ಗಾನ ನಿನ್ನ ಮನವ ತಿಳಿಸಿದೆಲ್ಲ ಮಧುರ ನಿನ್ನ ಗಾನ ನಿನ್ನ ಮನವ ತಿಳಿಸಿದೆಲ್ಲ ಭಾವದಿಂದ ಸ್ವಾಮಿ ಭಾವದಿಂದ ನಾವು ಹಾಡಿದ ಮುತ್ತಿಗೆ ಭಾವದಿಂದ ನಾವು ಕೂಡಿ ಹಾಡುತ್ತೇವೆ ರಸಮಯ ಸೀತಾ ಸ್ವಾಮಿ ಸೀತಾ ರಸಮಯ ಜೀವನ ಆಶಾ ಜೀವನ ಬದಿನ ವಸತನವನ್ನ ಕಳ್ಳಿನ ಆಶಾ ಜೀವನ ಬದಿನ ಒಲವೇ 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 ಹೊಸತನ ಬಳಿದ ಆಶಾ ಜೀವನ ಶುಭದಿನ ಅನುದಿನ ವಸತನ ಕಂಡಿನ ಆಶಾ ಜೀವನ ಶುಭದಿನ ಸೀತಾ ಸ್ವಾಮಿ ಬಾ ಇಲ್ಲಿ ಕುಳಿತುಕೊಳ್ಳೋಣ ಲಕ್ಷ್ಮಣ ಇಂದು ನಾನು ಬಂದುವೆ ಆನಂದವ ಇಂದು ನಾನು ಇಂದು ನಾನು ಇಂದು ನಾನು ಇಂದು ನಾನು ಬಂದುವೆನು ಆನಂದವ ಆನಂದದಿಂದ ತಿಂದು ಬಾಂಧವ ಆನಂದದಿಂದ ತಿಂದು ಬಾಂಧವ ಇಂದು ನಾನು ಇಂದು ನಾನು ಎಂದು ನಾನು ಬಂದುವೆನು ಆನಂದವ ಆನಂದದಿಂದ ತಿಂದು ಬಾಂಧವ ಎಂದು ನಾನು ಬಂದುವೆನು ಆನಂದವ ನರರ ಕಣ್ಗುಡ್ಡೆಗಳ ಉರಿದು ಕೊಂಡಿಗೆ ಮಾಡಿ ಕಣ್ಗುಡ್ಡೆಗಳ ಉರಿದು ಕೊಂಡಿಗೆ ಮಾಡಿ ಅರುಳನ್ನು ಕೆಟ್ಟು ಸಾವಿಗೆಯ ಮಾಡಿಕೊಂಡು ಕರುಳನ್ನು ತಿಟ್ಟು ಸಾವಿಗೆಯ ಮಾಡಿಕೊಂಡು ಎಂದು ನಾನು ಎಂದು ನಾನು ಇಂದು ನಾನು ಬಂದುವೆನು ಆನಂದವ ಮಗದಾನಂದವ ಮಗದಾನಂದವ ನಾನಾರು ತ್ರಿಲೋಕವೀರ ತ್ರಿಲೋಕವೀರ ರಾವಣೇಶ್ವರನ ಸಹೋದರಿ ರಾವಣೇಶ್ವರನ ಸಹೋದರಿ ಶೂರ್ಪನಖ ಬಹಳ ಸಂತೋಷವಾದ ದಿನ ಇದು ನನಗೆ ಈ ಸುದಿನ ನನ್ನ ಕುಮಾರನ ಚಂದ್ರ ಕುಮಾರನು ಸೂರ್ಯನನ್ನು ಕುರಿತು ತಪಸ್ಸು ಮಾಡಲು ಹೋಗಿರುವನು
ನನ್ನ ಕುರಿತು ತಪಸ್ಸು ಮಾಡಲು ಹೋಗಿರುವನು. ಹಿಂದೆ ನನ್ನ ಮಗನ ಜಂಬೂ ಕುಮಾರನ ತಪಸ್ಸು ಮುಗಿಯಿತು, ಪೂರ್ಣವಾಯಿತು. ಆದ್ದರಿಂದ ನನ್ನ ಕುಮಾರನಿಗೆ ಬಹುವಿಧ ವಿಧವಾದ ಭಕ್ಷ್ಯ ಭೋಜನ ಮಾಂಸಾಹಾರಗಳನ್ನು ತಂದಿರುವನು. ನಾನೀಗಲೇ ನನ್ನ ಜಂಬೂ ಕುಮಾರನ ಬೆಳಿಗ್ಗೆ ಹೋಗಿ ಸಂತೋಷದಿಂದ ತಂದಿರುವ ಈ ಭಕ್ಷ್ಯ ಭೋಜನವನ್ನು ಕೊಡುವೆನು. ಮಗನೇ ಜಂಬೂ ಕುಮಾರ, ಮಗನೇ ಜಂಬೂ ಕುಮಾರ. ಏನಿದು ಯಾರೋ ಏನನ್ನ ಮಗನೇ ಜಂಬೂ ಕುಮಾರ, ಯಾರೋ ಪಾಪಿಗಳು ಬಖಾಂದರು ನನ್ನ ಕುಮಾರನನ್ನು ಹಠ ಮಾಡಿರುವರಲ್ಲ ಕುಮಾರ. ನಾನು ರಾವಣ ಸಹೋದರಿ ಶೂರ್ಪನಖ ಎಂಬುದನ್ನು ಅರಿಯದೆ, ನನ್ನ ಪರಾಕ್ರಮವನ್ನು ಅರಿಯದೆ ಯಾರೋ ನರಾದವರು ನನ್ನ ಕುಮಾರನಾದ ಜಂಬುವಿನ ಶಿರಸನ್ನು ಛೇದಿಸಿರುವರಲ್ಲ. ನನ್ನ ಕುಮಾರನನ್ನು ಹತ ಮಾಡಿದ ಮತಾಂಧರು, ಈತರು ದ್ರೋಹಿಗಳು ಯಾರೇ ಆಗಿರಲಿ, ಅವರು ನನ್ನ ಕೈಗೆ ಸಿಕ್ಕಿದರೆ ಅವರ ರಕ್ತಪಾನವನ್ನು ಕುಡಿದು ಅವರ ಖಂಡ ಮಾಂಸಗಳನ್ನು ಹುಲ್ಲುಕಡ್ಡಿಯಂತೆ ಹೊಸಗೆ ಈಡಾಡಿ ಮತಾಂಧರ ರಕ್ತಪಾನವನ್ನು ಮಾಡದಿದ್ದರೆ ನಾನು ಶೂರ್ಪನಖಿಯೇ, ರಾವಣನ ಸಹೋದರಿಯೇ, ಆಗಲಿ ನನ್ನ ಕುಮಾರನನ್ನು ಹತ ಮಾಡಿದ ಮತಾಂಧರು, ನೀಚರು, ದ್ರೋಹಿಗಳು ಈ ನಮ್ಮ ಊರಿನಲ್ಲಿ ಎಲ್ಲಿ ಅಡಗಿರುವರೋ ಹುಡುಗಿ ನೋಡುವೆನು. ಮತಾಂಧರನ್ನು ಸಿಗಲಿ ಕತ್ತರಿಸಿ ತುಂಡರಿಸಿ ಬಿಡುತ್ತೇನೆ. ಜಡಜರವರ ಪಡಲು ಎಳೆಗೆ ಕಡಿದು ಬಿಡುವೆನು. ಜಡಜರವರ ಪಡವಿಯೊಳಗೆ ಕಡಿದು ಬಿಡುವೆ ನಾನು. ತನ್ನ ಓದಿಸಿದವ ಅದನ್ನು ಬದಲುವೆ, ತನ್ನ ಓದಿಸಿದವ ಅದನ್ನು ಬದಲುವೆ. ಅದನ್ನ ಕೈ ಅದನ್ನ ಕೈನುಗಳ ಮಗನ್ ಎದೆಯ ತೀರುವೆ ಅವರ ರಕ್ತ ಕುಡಿಯುವೆ, ಅವರ ರಕ್ತ ಕುಡಿಯುವೆ. ಜಲಜರವರ ಪಡವಿಯೊಳಗೆ ಕಡಿದು ಬಿಡುವಲ್ಲ. ನನ್ನ ಕುಮಾರನನ್ನು ಹತ ಮಾಡಿದ ಮತಾಂಧರು ಈ ನಮೂನದಲ್ಲಿ ಎಲ್ಲಿ ಹುಡುಕಿದರೂ ಕಾಣದೇ ಇಲ್ಲವಲ್ಲ. ಅವರು ಎಲ್ಲಿರಬಹುದು ಆ ನೀಚರು? ಓಹೋ, ಇವರೇ ನನ್ನ ಮಗನನ್ನು ಹತ ಮಾಡಿದ ಮತಾಂಧರು. ನಿಜವಾಗಿ ಇವರೇ ಅನುಮಾನವೇ ಇಲ್ಲ. ಏನಾದರೂ ಆಗಲಿ, ಇವರನ್ನು ಒಂದೇ ಸಾರಿ ತುಂಡರಿಸಿ ಬಿಡುತ್ತೇನೆ, ಇಲ್ಲವಾದರೆ ಒಂದೇ ಸಾರಿ ನುಂಗಿ ಬಿಡುತ್ತೇನೆ. ಒಂದೇ ಸಾರಿ ಅಪೋಷ ಮಾಡಿ ನುಂಗಿ ಬಿಡೋಣವೆಂದು ಹತ್ತಿರಕ್ಕೆ ಹೋದರೆ ಏನು ರೂಪು, ಏನು ಲಾವಣ್ಯ, ಎಷ್ಟು ಸುಂದರಾಂಗಣ, ಎಂತಹ ಸುಂದರವಾಗಿರಬಹುದು. ನಾನೀಗ ನಾನೀತನ
ಒರಿಸುವೆ ನಾನೀಗ 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 ಏನಾದರೂ ಆಗಲಿ ಏನಾದರೂ ಆಗಲಿ ನಾನೀಗ ನಾನೀಗ ಓಹೋ ನಾನೀಗ ಕಲ್ಲು ಮಂಚಾದ ಮೇಲೆ ಮಲ್ಲಿಗೆ ಮಗು ಮಂಡೆಯಲ್ಲಿ ಮುರಿದುಕೊಂಡು ಒಂದು ಮಲ್ಲಿಗೆ ಮಗು ಮಡಿಯಲ್ಲಿ ತುಂಡು ಮಲ್ಲಿಗೆ ಮಗು ಮಡಿಯಲ್ಲಿ ನನ್ನ ಗಂಡನ ಮಾಡಿ ಕಲ್ಲಕ್ಕೆ ನಾನೀಗ ಒರಿಸುವೆ ನಾನೀಗ ನಾನೀಗ ಕಲ್ಲು ಮಂಚಾದ ಮೇಲೆ ಪಲ್ಲಂಗವ ಹಾಕಿಕೊಂಡು ಕಲ್ಲು ಮಂಚಾದ ಮೇಲೆ ಪಲ್ಲಂಗವ ಹಾಕಿಕೊಂಡು ಕಲ್ಲು ಮಂಚಾದ ಮೇಲೆ ಪಲ್ಲಂಗವ ವಲ್ಲಭನ ನನ್ನ ವಲ್ಲಭನ ಮಾಡಿಕೊಂಡು ಕಲ್ಲಕ್ಕೆ ವಲ್ಲಭನ ಮಾಡಿಕೊಂಡು ಕಲ್ಲಕ್ಕೆ ನಾನೀಗ ಏನಾದರೂ ಆಗಲಿ ಏನಾದರೂ ಆಗಲಿ ನಾನೀಗ ಆನಂದವಾಯಿತು. ಸುಕುಮಾರನು ಈ ಸುಂದರ ಸುಕುಮಾರನ್ನು ನೋಡಿ ನನಗೆ ಆನಂದವಾಯಿತು, ಪರಮಾನಂದವಾಯಿತು, ಸಂತೋಷವಾಯಿತು. ಏನು ಆದರೂ ಆಗಲಿ, ಎಷ್ಟೇ ಕಷ್ಟವಾದರೂ ಚಿಂತೆ ಇಲ್ಲ, ಈ ಸುಂದರಾಂಗನನ್ನು ಒಲಿಸಲೇಬೇಕು. ಓಹೋ, ಎಂತಗ ಸುಂದರ ರೂಪಿದು, ಎಂತಗ ಸೌಂದರ್ಯವತಿ ನಾನು. ಆದರೆ ಈ ವಿಚಿತ್ರವಾದ ರೂಪಿನಲ್ಲಿ ಹೋದರೆ ಈ ಸುಂದರಾಂಗನ ವರಿಸುವನೆ ಖಂಡಿತ ವರಿಸುವುದಿಲ್ಲ. ಇರಲಿ ಇರಲಿ ಇರಲಿ, ನನ್ನ ಮಾಯಾಶಕ್ತಿಯಿಂದ 18 ವರ್ಷದ ಯೌವನ ಸ್ತ್ರೀಯಂತೆ ರೂಪವನ್ನು ಧರಿಸಿಕೊಂಡು ಬಂದು ಅನಂತರ ವಿಚಾರಿಸಿಕೊಂಡು ಈ ಮಧಾಂಧನನ್ನ ಇರಲಿ ಇರಲಿ, ನಾನು ಈಗಲೇ 18 ವರ್ಷದ ಯೌವನ ಯುವತಿಯಲ್ಲಿ ವೇಷವನ್ನು ಧರಿಸಿಕೊಂಡು ಬರ್ತೇನೆ. ಈಗ ನಾನು ಸುಂದರವಾಗಿಲ್ಲವೇ? ಸುಂದರಿಯಲ್ಲವೇ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಜಗದೊಳಗೆ ಮೂ ಜಗದೊಳಗೆ ಜಗದೊಳಗೆ ಮೂ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ
ಅಮ್ಮ, ಈತನನ್ನು ನೋಡುತ್ತಿದ್ದರೆ ಮನಸ್ಸೇ ನಿಲ್ಲದಲ್ಲ. ಒಬ್ಬ ಮಗ ನೆಗದು ಬಿದ್ದೋದ್ರೇನು, ಈತನನ್ನು ಕಟ್ಟಿಕೊಂಡು 10, 100 ಮಕ್ಕಳನ್ನು ಒಂದೇ ದಿನ ಹಡೆದು ಬಿಡುತ್ತೇನೆ. ಏನು ಸುಂದರನಪ್ಪ, ಸುಂದರಾಂಗ, ಮೋಹನಾಂಗ, ಪ್ರಾಣೇಶ್ವರ, ಮನ್ಮಥ, ಪ್ರಿಯಾ, ಮೋಹನಾಂಗ. ಚಂದ್ರಳ್ಳಿ ಚೆಲುವ. ಯಾರಮ್ಮ ನೀನು? ಅಯ್ಯೋ, ಅಮ್ಮ ಎಂದು ಕರೆಯಬಾರದು ಪ್ರಿಯ. ಬೇಕಾದ್ರೆ ನಿಮ್ಮ ಮಕ್ಕಳಿಗೆ ನಾನು ಅಮ್ಮ ಆಗುತ್ತೇನೆ, ನಿಮಗೆ ಮಾತ್ರ ಅಮ್ಮ ಆಗುವುದಿಲ್ಲ. ತಾಯಿ, ಇಲ್ಲಿ ಏಕೆ ಬಂದೆ? ಯಾವ ಊರು? ನಿನ್ನ ನಾಮಧೇಯವೇನು? ನಮ್ಮಿಂದ ಆಗಬೇಕಾದ ಕೆಲಸವೇನು? ನಿಮ್ಮದು ಬಹಳ ಉದ್ದ ಆಯ್ತಪ್ಪ. ಅಲ್ಲ, ಇಷ್ಟುದ್ದಕ್ಕೊಂದೇ ಸರಿ ಕೇಳದ? ಸ್ವಲ್ಪ ಕೇಳಬಾರ್ದ? ಸ್ವಲ್ಪ ತುಂಡು ಮಾಡಿ ಕೇಳು ಪ್ರಿಯಾ. ನೀನು ಯಾರು? ಆಹಾ, ಎಲ್ಲಿಂದ ಬಂದೆ? ಆಹಾ, ಇಲ್ಲಿಗೆ ಏಕೆ ಬಂದೆ? ಮತ್ತು ಅಲ್ಲಿಗೆ ಬಂದಿದ್ದೆ. ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನ ನಕ 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 ಸರ್ಪನಕ ಎಂದು ಕರೆಯುವರು. ನಾನಿಲ್ಲಿಗೆ ಬರಲು ನೀವೇ ಕಾರಣ. ನಾನು ಹೇಗಮ್ಮ ಕಾರಣ? ಇದೇ ಮಾರ್ಗವಾಗಿ ಹೋಗುತ್ತಿದ್ದೆನು. ವಿರಹ ವೇದನೆಯಿಂದ ನೊಂದು ಬೆಂದು ಬಳಲಿ ಬೆಂಡಾಗಿದ್ದೆನು. ಈ ನಿಮ್ಮ ರೂಪವನ್ನು ನೋಡಿ ಮೋಹಗೊಂಡು ಮನಸ್ಸೋತು ಕರಗಿ ನೀರಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ. ಪ್ರಿಯಾ, ಒಂದೇ ಒಂದ್ಸರಿ ಹಿಡ್ಕೊಳ್ಳಿ ಕೈನ, ಮಾಡ್ಕೊಳ್ಳಿ ಲಗ್ನನ. ತಾಯಿ ಅನ್ಬೇಡಿ, ನಂಗೆ ನೋವಾಗುತ್ತೆ. ನಾನು ಏಕಪತ್ನಿ. ಸ್ವಲ್ಪ ಮುಂದೆ ಬನ್ನಿ ಪ್ರಿಯಾ, ಏನೋ ಹೇಳ್ತಾ ಇದ್ದೀರಾ? ನಾನು ಏಕಪತ್ನಿ ವ್ರತಸ್ಥ. ಇನ್ನು ಒಳ್ಳೇದೇ ಆಯ್ತಲ್ಲ ಪ್ರಿಯಾ. ಈಗಲೂ ಇವಳನ್ನು ತ್ಯಜಿಸು, ನನ್ನನ್ನು ವರಿಸು. ಆಗಲೂ ನೀವು ಏಕಪತ್ನಿ ವ್ರತಸ್ಥರೇ ಆಗುವುದಿಲ್ಲವೇ? ಆಗುವುದಿಲ್ಲ ತಾಯಿ. ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ನಾನು ಲಗ್ನವಾಗಿದ್ದೇನೆ. ಹಾಗಾದರೆ ನನ್ನನ್ನು ವಾಯು ಸಾಕ್ಷಿಯಾಗಿ ಲಗ್ನ ಮಾಡ್ಕೊಳ್ಳಿ. ವಾಯು ಸಾಕ್ಷಿಯಾಗಿ ಯಾರು ಲಗ್ನವನ್ನು ಮಾಡುವುದಿಲ್ಲ. ನಾನು ನೀವು ಒಂದ್ಸರಿ ಮಾಡ್ಕೊಂಡು ನೋಡೋಣ. ಒಂದೇ ಒಂದ್ಸರಿ ಸರಿ ಹೋಗ್ಬೋದೇನೋ? ಅದು ಸಾಧ್ಯವಿಲ್ಲ ತಾಯಿ. ಯಾಕೋ? ಲೇ 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 ನೋಡ್ತಾ ಸುಮ್ಮನೆ ಇದೆಯಲ್ಲೇ ನೋಡೆ, ನನ್ನಿಂದ ನಿನಗೆ ಯಾವ ತೊಂದ್ರೆನೂ ಆಗೋದಿಲ್ಲ. ವಾರದಲ್ಲಿ 5 ದಿನ ನನ್ನ ಜೊತೆ ಇರ್ಲಿ, ಉಳಿದ 2 ದಿನ ನಿನಗೆ ಬಿಟ್ಕೊಟ್ಬಿಡ್ತೀನಿ. ನಾನು ನೀನೊಂದು ಸ್ವಲ್ಪ ಹೊಂದ್ಕೊಂಡು ಹೋಗೋಣ ಕಣೆ. ಅದು ಸಾಧ್ಯವಿಲ್ಲ ತಾಯಿ. ಪಾಪ ಬಿಟ್ಟಿರಕ್ಕಾಗಲ್ಲೇನೋ. ಬಾ ಪ್ರಿಯಾ, ಅವಳ ಇಷ್ಟವನ್ನು ಈಡೇರಿಸಿ. ಅದು ಆಗುವುದಿಲ್ಲ ಸೀತಾ. ನನಗೆ ಯಾಕಾಗಲ್ಲ, ಚಳಿ ತಡ್ಕೊಳಕ್ ಆಗ್ತಾ ಇಲ್ಲ ಪ್ರಿಯಾ. ನಾನು ಇಲ್ಲಿಗೆ ಒಬ್ಬನೇ ಬಂದಿಲ್ಲ, ನನ್ನ ಸಹೋದರನಾದ ಲಕ್ಷ್ಮಣನು ಬಂದಿರುವನು. ಆತನು ಓರ್ವನೇ ಇರುವನು. ಮುಂದೆ ಹೋಗುವ ದಂಡಕಾರಣ್ಯಕ್ಕೆ ಹೋಗು ತಾಯಿ, ಅಲ್ಲಿ ಅವನನ್ನು ನೀನು ಒರಿಸು. ಪ್ರಿಯಾ, ನಿಮಗೆ ಸಹೋದರ ಬೇರೆ ಇದ್ದಾನೆ? ಹೌದು. ಆತನೇ ನಿಮ್ಮ ಹಾಗೆ ಸುಂದರವಾಗಿರುವನೇ? ಅವನ ಹೆಸರೇ ಲಕ್ಷ್ಮಣ ತಾಯಿ. ಅಂದರೆ ಅವನು ನನಗಿಂತ ಬಹಳ ಸುಂದರವಾಗಿರುವನು. ನಿಮಗಿಂತಲೂ ಸುಂದರವಾಗಿರುವನು. ಜೊತೆಯಲ್ಲಿ ಈ ರೀತಿ ಪತ್ನಿಯನ್ನು ಕರೆದುಕೊಂಡು ಬಂದಿಲ್ಲ ತಾನೆ? ಅವನು ಒಬ್ಬನೇ ಬಂದಿರುವನು. ಹಾಗಾದರೆ ಅವನೇ ನಮ್ಮ ಸಹೋದರತ್ತೆ ಮಗ. ಆದರೂ ಪ್ರಿಯ, ಚಳಿಗಾಲದಲ್ಲಿ ಈ ಕತ್ಲಲ್ಲಿ ಎಲ್ಲಿ ಹುಡುಕೋದು ಅವನ್ನ? ಯಾವ ಮೂಲೆಯಲ್ಲ ಇದ್ದಾನೋ, ಯಾವ ಪೊದೆಲ್ಲಿದ್ದಾನೋ, ಎಲ್ಲಿದ್ದಾನೋ, ಯಾಕೆ ಇಷ್ಟೊಂದು ತೊಂದರೆ? ಇಲ್ಲಿ ನಾವು ನೀವು ಸ್ವಲ್ಪ ಹೊತ್ತು. ಇಲ್ಲ ತಾಯಿ, ಅವನು ಬಹಳ ಸುಂದರವಾಗಿರುವನು. ಅವನು ಒಬ್ಬನೇ ಬಂದಿರುವನು. ನೀನು ಅಲ್ಲಿಗೆ ಹೋಗು, ಅವನು ನಿನ್ನನ್ನು ಒರಿಸುವನು. ಒಟ್ನಲ್ಲಿ ನಿಮ್ ಕೈಲ ಒದಿಸುವನು. ಒದಿಸುವನೇ ಪದ ಭೇದ ಮಾಡಿ ನೋಡು ತಾಯಿ. ಯಾವ ರೀತಿ? ಒದು ಸುವನು ಅವನು, ಒಟ್ನಲ್ಲಿ ಇನ್ನೊಂದು ಒರಿಸುವನು. ಒಟ್ನಲ್ಲಿ ನಿಮ್ ಕೈಲ ಆಗಲ್ಲ. ಆಗುವುದಿಲ್ಲ. ಆಗದೇ ಇಲ್ಲ ಅಂತ ಅವರೇ ಒಪ್ಕೊಂಡ್ಮೇಲೆ ನಾನ್ ತಾನೇ ಏನ್ ಮಾಡಕ್ಕಾಗುತ್ತೆ? ಒಂಟಿ ಕೈಯಲ್ಲಿ ಚಿಟಿಕೆ ಹೊಡಿಬಹುದು, ಚಪ್ಪಳೆ ತಟ್ಟಕ್ಕಾಗಲ್ಲ. ಸರಿ ಪ್ರಿಯಾ, ಅಲ್ಲಿಗೆ ಹೋಗುತ್ತೇನೆ. ಅವರು ನನ್ನನ್ನು ವರಿಸಿದರೆ ಸರಿ, ಇಲ್ಲವಾದರೆ ಪುನಃ ಪುನಃ ಇಲ್ಲಿಗೆ ಬರುತ್ತೇನೆ. ಆಗಲಿ, ಹೋಗಿ ಬಾ ತಾಯಿ. ಬರಲೇ? ಹೋಗಿ ಬಾ. ಅಲ್ಲ, ಸ್ವಲ್ಪ ಮನಸ್ಸು ಚೇಂಜ್ ಮಾಡ್ತಿದ್ರೆ. ಆಗುವುದಿಲ್ಲ, ಹೋಗಿ ಬಾ. ಆಗದೇ ಇಲ್ಲ ಅಂತೀರಾ? ಆಗುವುದಿಲ್ಲ. ಆಗದಿಲ್ಲ, ಬದಲಾಗದೇ ಇಲ್ಲ.
ಸರಿ ಪ್ರಿಯ. ತಂಗಾಳಿ ತಂಗಾಳಿ ತಂಪನ್ನು ಚೆಲ್ಲಿದೆ, ತಂಗಾಳಿ ತಂಗಾಳಿ ತಂಪನ್ನು ಚೆಲ್ಲಿ, ಜಿಂಕೆಯಂತೆ ಓಡಿ ಬಂದು ನಿನ್ನ ಕಾಡುವೆ, ಜಿಂಕೆಯಂತೆ ಓಡಿ ಬಂದು ನಿನ್ನ ಸೇರುವೆ, ಬಾ ನನ್ನ ಹಾಡಿ ಕುಣಿಯುವ, ನಾವು ಸೇರಿ ನಲಿಯುವ. ನಿಜ ಆತ ಕರ್ರಗೆ ಓದಕ್ಕೆ ದಾಪುಗೆ ಆತ ತಾಯಿ ಅಂತಿದ್ದ. ಆದರೆ ಇವನು ಹಾಗಲ್ಲ, ನನ್ನ ಹಾಗೆ ಕೊಳ್ಳುಗೆ, ನನ್ನ ಹಾಗೆ ಗುಂಡಿಗೆ ಕಾಂಪುಗಿದ್ದಾನೆ. ಯಮ್ಮೋ, ಹಿಂದ್ಗಡೆನೇ ಹೀಗಿದೆ, ಇನ್ನು ಮುಂದೆ ಅದು ಹೇಗಿದೆಯೋ ಮುಖ ಕಮಲ. ಆ ನಯನಗಳು ಯಾವ ರೀತಿ ಇರುವುದೋ, ಆ ಉದ್ದನ ಮೂಗು ಯಾವ ರೀತಿ ಇರುವುದೋ ನೋಡುವ ಆಸೆ ಆಗುತ್ತಿರುವಲ್ಲ. ಈ ಸುಂದರ ಚಂದದ ಆಕಾರ, ಈ ಸುಂದರ ನಾನು ನೋಡ್ತಾನೆ ಇದ್ದೀನಿ, ಏನನ್ನೋ ಗುರಿ ಇಟ್ಟಿರುವನು ಪಾಪ. ಅಯ್ಯೋ, ಅಲ್ಲೇನಿದೆ ಎಲ್ಲ ಒಣಕೊಂಡು ಹೋಗಿದೆ, ಅದಕ್ಕೆ ಗುರಿಟ್ಟಿರೋಲ್ಲ ಪ್ರಿಯ. ಗುಂಡು ಗುಂಡಾಗಿ, ಮುದ್ದು ಮುದ್ದಾಗಿ, ದುಂಡು ದುಂಡಾಗಿ ಇಲ್ಲಿರುವುದು ನೋಡಬಾರದೆ. ಪ್ರಾಣೇಶ್ವರ ಮನ್ಮಥ ಥಾತ. ಓ ಪ್ರಿಯಾ, ಪ್ರಿಯಾ ಸ್ವಲ್ಪ ಇಳಿಸಿ, ನೋವಾಗಲ್ವೇ? ಯಾರು ತಾಯಿ ನೀನು? ಹೇಳಲೇಬೇಕಾ ತಂದೆ? ಹೌದು, ಯಾರು ನೀನು? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನ ನಕ 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 ಸ್ವರ್ಪನಕ ಎಂದು ಕರೆಯುವರು. ನಾನಿಲ್ಲಿಗೆ ಬರಲು ನೀವೇ ಕಾರಣ. ನಾನೇ? ನನ್ನಿಂದ ಏನಾಗಬೇಕು ತಾಯಿ? ಅದಾಗಬೇಕು. ಯಾವುದು? ಹಾಗೆ ಆಗಲಿ, ಹಾಗೆ ಬರಲಿ ಹೇಳಿದಂತೆ. ಅದೇ ಪ್ರಿಯಾ, ಅದಾಗಬೇಕು. ಪ್ರಿಯಾ, ವಿರಹ ವೇದನೆಯಿಂದ ನೊಂದು ಬೆಂದು ಬಳಲಿ ಬೆಂಡಾಗಿದ್ದೇನೆ. ನನ್ನನ್ನು ಹಿಡ್ಕೊಳ್ಳಿ ಪ್ರಿಯ, ಕೈಯ ಮಾಡ್ಕೊಳ್ಳಿ ಪ್ರಿಯ. ಲಗ್ನ ಅದು ನನ್ನಿಂದ ಆಗದು. ಯಾಕೋ? ನಾನು ಪರಸ್ತ್ರೀಯನ್ನು ಮುಟ್ಟುವುದಿಲ್ಲ. ನಾನೇ ನಿಮ್ಮನ್ನು ಮುಟ್ಟುಬಿಡ್ತೀನಿ, ನೀವು ಮುಟ್ಟಬೇಡಿ. ದೂರ ನಿಲ್ಲು. ದೂರ ನಿಂತ್ರೆ ಮಕ್ಕಳಾಗ್ತಾವ ಪ್ರಿಯ. ದೂರ ನಿಂತು ಮಾತನಾಡು. ಏಕೆ ನುಡಿಯುವ ವಿರೋಧ ನುಡಿಗಳನ್ನು? ಏಕೆ ನುಡಿಯುವ ವಿರೋಧ ನುಡಿಗಳನ್ನು? ಸಾರಿ ಬಂದು ದೂರತನದಲ್ಲಿ, ಸಾರಿ ಬಂದು ದೂರತನದಲ್ಲಿ ಹೇರಿದ ಮಾತಿನಿಂದ ನಡುವೆಯ, ಸಾರಿ ಬಂದು ದೂರತನದಲ್ಲಿ ಹೇರಿದ ಮಾತಿನಿಂದ ನಡುವೆಯ, ದೂರ ಸಾರಲೆ ದುರುಳದಾನವೇ, ದೂರ ಸಾರಲೆ ದುರುಳದಾನವೇ, ತಡಗೌಸಲು
ಮಾಯವಾದ ರಾಕ್ಷಸಿಯೇ ಸರಿ. ಇವಳನ್ನು ಉಪಾಯದಿಂದ ಗೆಲ್ಲಬೇಕು. ಪ್ರಿಯಾ, ನಾನು ನಿಮ್ಮ ಅಣ್ಣನವ್ರ ಬಳಿಗೆ ನೋಡಮ್ಮ, ಹೋಗಿ ಇಲ್ಲಿಗೆ ಬಂದಿದ್ದು. ನಮ್ಮ ಅಣ್ಣನವರಿಂದ ಒಂದು ಆಜ್ಞೆಯನ್ನು ತೆಗೆದುಕೊಂಡು ಬಾ, ನಂತರ ನೋಡುವೆನು. ಆಮೇಲೆ ಆದ್ರೂ ನೋಡ್ತೀರಾ ತಾನೆ? ನೋಡುವೆನು, ಓದಿಸುವೆನು. ಒಟ್ನಲ್ಲಿ ನೀವು ಅಣ್ಣನ ನೋಡ್ತಾಯಿ, ನಾನು ಓದಿಸುವೆನು ಎಂದೇನೋ. ನೀನು ಹೋಗಿ ನಮ್ಮ ಅಣ್ಣನವರಿಂದ ಒಂದು ಜಾಗೃತಿಯಾಗಿ ಒಂದು ಪತ್ರವನ್ನು ಬರೆಸಿಕೊಂಡು ಬಾ, ನಂತರ ನೋಡೋಣ. ಅಣ್ಣನ ಆಜ್ಞೆ ಇಲ್ಲದೆ ಯಾವ ಕೆಲಸ ಯಾವುದನ್ನು ಮಾಡುವುದಿಲ್ಲ. ಯಾವುದು? ಯಾವುದನ್ನು ಮಾಡುವುದಿಲ್ಲ. ಅದು ಅದನ್ನೂ ಮಾಡುವುದಿಲ್ಲ. ಇದನ್ನೂ ಮಾಡುವುದಿಲ್ಲ. ಯೋಚಿಸಿ ಪ್ರಿಯಾ, ಯೋಚಿಸಿ ಸಮಯ ಸಂದರ್ಭ ಹೀಗೆ ಇರಲ್ಲ. ಮಳೆಗಾಲ, ಜೋರಾಗಿ ಮಳೆ ಬರ್ತಾ ಇತ್ತೆ. ನನ್ನಂತ ಸುಂದರಾಗಿ ಸಿಕ್ಕಾಗ ಚಳಿಗೆ ಹೇಳದೆ ಕೇಳದೆ ಮಾಡಬೇಕಾದ ಅನೇಕ ಕಾರ್ಯ ಬರುತ್ತೆ. ಆಗ ನೋಡ್ತಾಯೇ, ಆಗ್ಲೂ ಆಜ್ಞೆಗೋಸ್ಕರ ಕಾಯ್ತಾ ಅಣ್ಣನವರ ಆಜ್ಞೆಯನ್ನು ತೆಗೆದುಕೊಂಡು ಬಂದ್ರೆ ನನಗೂ ನಿನಗೂ ಯಾವ ತೊಂದರೆಯೂ ಆಗುವುದಿಲ್ಲ. ಆದ್ದರಿಂದ ನೀನು ಜಾಗೃತಿಯವಾಗಿ ಹೋಗಿ ಅಣ್ಣನವರಿಂದ ಒಂದು ಪತ್ರವನ್ನು ಬರೆಸಿಕೊಂಡು ಬಾ, ನಂತರ ನೋಡೋಣ. ನಿಮಗೆ ಬಹಳ ತಾಳ್ಮೆ ಐತಪ್ಪ ಪಾಪ. ಸರಿ ಪ್ರಿಯಾ, ಹೋಗಿ ಆಜ್ಞೆಯನ್ನು ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ಒಂದೊಂದು ಅದು ನನ್ನಿಂದ ಆಗದು ತಾಯಿ. ನಾನೇ ಸರಿ ಪ್ರಿಯಾ, ಅಲ್ಲಿಗೆ ಹೋಗಿ ಕುರುವನ್ನು ತೆಗೆದುಕೊಂಡು ಬರ್ತೇನೆ. ನೀವು ಇಲ್ಲೇ ಇರಬೇಕು. ನನಗಿಂತ ಸುಂದರಾಂಗಿ ಸಿಕ್ಕಳು ಎಂದು ಹೋದರೆ ಸುಂದರಂಗ 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 ಸೀತಾ, ಓದಿಯ ಪಿಸಾಚಂದ್ರೆ ಬಂದಿರ ಗವಾಕ್ಷಿ ಎಂದಾಗೆ ಮತ್ತೆ ಬಂದಳಲ್ಲ ಈ ಮಹಾತಾಯಿ. ಏನಮ್ಮ, ನನ್ನ ಸಹೋದರನು ಏನಂದನು? ಹೋಗಿದ್ದೇನು. ಅವರೇನೋ ನಿಮ್ಮ ಆಜ್ಞಾಧಾರಕರಂತೆ. ನಿಮ್ಮ ಆಜ್ಞೆ ಇಲ್ಲದೆ ಯಾವ ಕೆಲಸನೂ ಮಾಡೋದೇ ಇಲ್ವಂತೆ. ನಿಜ ನಿಜ, ಅವನು ನನ್ನ ಆಜ್ಞೆ ಇಲ್ಲದೆ ಯಾವುದನ್ನೂ ಮಾಡುವುದಿಲ್ಲ. ನಿಮಗೆ ಒಳ್ಳೇದಾಗೋದಿಲ್ಲ ಬಿಡಿ. ಇವ್ರು ಮಾತ್ರ ಪಾಪ ಅವ್ರ ಆಜ್ಞೆ ಕಾಯ್ಬೇಕು. ಸರಿ, ಅದೇನೋ ಕುರುವಂತೆ. ಪ್ರಿಯಾ, ಲಗ್ನ ಅಂತೂ ಮಾಡ್ಕೊಳ್ಳೋದಿಲ್ಲ. ಅದನ್ನಾರ ಕೊಡಿ, ಕೈ ತಗೊಂಡೋಗ್ತೀನಿ. ಕೈಯಲ್ಲಿ ತೆಗೆದುಕೊಂಡು ಹೋಗುವುದಲ್ಲ, ಮತ್ತೆ ಅದು ಬರೆದು ಕೊಡುವುದು ತಾಯಿ. ಇದು ಕೊಡೋದಲ್ಲ, ಬರೆಯೋದು. ಎಲ್ಲಿ ಬರೀತೀರಾ? ನಿನ್ನ ಬೆನ್ನಿನ ಮೇಲೆ ಬರೆಯುತ್ತೇನೆ, ಆ ಕಡೆ ತಿರುಗೋಳಾಗು. ಪ್ರಿಯಾ, ಬರೆಯೋದು ಬರೀತೀರಾ? ಹಿಂದೆ ಯಾಕೆ ಬರೀತೀರಾ? ಮುಂದೆ ಬರೀಬಾರ್ದ? ಅಲ್ಲಿ ಜಾಗ, ಹಣೆಯ ಮೇಲೆ. ಅಲ್ಲಿ ಸ್ಥಳವೂ ಸಾಗುವುದಿಲ್ಲ. ಬೆನ್ನ ಹಿಂದೆ ಬರೆಯುವನು, ಆ ಕಡೆ ಒಟ್ನಲ್ಲಿ ನೀವು ಹಿಂದ್ಗಡೆನೆ ಬರೆಯೋದು, ಹೌದು. ಮುಂದೆ ಬರೆಯೋದಿಲ್ಲ. ಇಲ್ಲ ಸೀತಾ. ಹಿಂದ್ಗಡೆ ವಿಶಾಲವಾಗಿರೋ ಜಾಗ ನೋಡಿದಿರಾ? ಇಲ್ಲ. ಅಲ್ಲ, ಇದು ಯಾಕೆ ಒಂದ್ ಸ್ವಲ್ಪ ಹಿಂಗ್ ಮಡ್ಚ್ಕೊಂಡ್ಬಿಟ್ಟೈತಲ್ಲ ಪ್ರಿಯಾ. ಸರಿ, ಬರೀರಿ. ಬರೀತೀರಲ್ಲ ಪ್ರಿಯಾ? ಬರೆಯೋದು ಬರೀತೀರಾ? ದಪ್ಪದಾಗಿ ಬರೀ. ಆಗ್ಬೋದು. ಪ್ರಿಯಾ, ಒತ್ತಿ 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 ಬರೀ. ಒತ್ತಿ ಬರೆಯುವೇನು, ದಪ್ಪನಾಗಿ ಬರೆಯುವುದು, ಗುಂಡು ಗುಂಡಾಗಿ ಮುದ್ದು ಮುದ್ದಾಗಿ ಬರೆಯುವುದು. ಅನುಜ ಲಕ್ಷ್ಮಣ ಕೇಳೈ, ಅನುಜ ಲಕ್ಷ್ಮಣ ಕೇಳೈ, ಮಾನುನಿಯಲ್ಲವೋ ಈಕೆ ದಾನವಿಯೋ ಕೇಳೋ ಅನುಜ. ಈ ಕ್ಷಣದಿ ಪಿಡಿದಿವಳ, ಈ ಕ್ಷಣದಿ ಪಿಡಿದಿವಳ, ಕರ್ಣನಾಶಿಕವ ಛೇದಿಸುವುದು ಜವದಿ. ದಪ್ಪಾಗಿ ಒತ್ತಿ ಬರೆದಿರುವೆನು, ಚೆನ್ನಾಗಿ ಕಾಣುವ ಹಾಗೆ. ಈ ಸಾರಿ ಒತ್ತಿ ಬರೆಯುವುದಕ್ಕೂ ಹೋಗಿ ಆ ತರ ಬರ್ದಿದ್ರು. ನನಗೆ ಸೂಕ್ಷ್ಮ ಬರ್ದ್ರಪ್ಪ, ಗೊತ್ತೇ ಆಗ್ಲಿಲ್ಲ. ಅಕ್ಕ, ಏನಮ್ಮ ತಂಗಿ? ನಾನು ಬರದೊಳಗಾಗಿ ಗುಡಿಸಲಿಗೆ ಅಡ್ಡ ಗೋಡೆ ಇಡಿಸೆ. ಏತಕ್ಕಾಗಿ? ಹೊಸ್ತಾಗಿ ಮದುವೆ ಮಾಡ್ಕೊಂಡ್ ಬರ್ತೀನಿ. ನಮ್ಮ ಅಕ್ಕಂಗೆ ಏನು ಗೊತ್ತೇ ಇಲ್ಲ, ಪಾಪ ಮಳ್ಳಿ. ಹೊಸ್ತಾಗಿ ಮದುವೆ ಮಾಡ್ಕೊಂಡ್ ಬರ್ತಾ ಇದೀವಿ. ಹೇಳದೆ ಕೇಳದೆ ಮಾಡಬೇಕಾದ ಅನೇಕ ಕಾರ್ಯ ಇರುತ್ತೆ. ನೋಡಲು ಬಾರದು, ಕೇಳಲು ಬಾರದು. ಶಾಂತಮ್ಮ ಪಾಪಮ್ಮ ಬರ್ತಾರ. ಅಕ್ಕ, ಅಕ್ಕ,
ಏನಮ್ಮ ಇವರ ತಂಗಿ? ತಮ್ಮನನ್ನು ನಾನು ವರಿಸಿದ ಮೇಲೆ ಇವರು ನನಗೇನಾಗಬೇಕೆ? ಭಾವ. ಬಾ ವಾ ಬಾ ವಾ ಅರೆ ಕಳ್ಳ ಬಾ ವಾ. ಆಹ ನನ್ನ ಮದ್ವೆಯಂತೆ ವಾಹ ನನ್ನ ಮದ್ವೆಯಂತೆ ಊರೆಲ್ಲ ಏನು ನಂಗು ನಿಂಗು ಏನಂತೆ ಟಾಮ್ 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 ಟಾಮ್. ಓ ಪ್ರಿಯಾ, ಪ್ರಿಯಾ, ಇವಳು ಮತ್ತೆ ಬಂದೇ ಬಿಟ್ಟಳಲ್ಲ. ನನ್ ಕೆಲ್ಸ ಆಗತ್ತಂಕ ಅಷ್ಟು ಸುಲಭ ಬಿಟ್ಬಿಡ್ತೀನ ನಾನು? ಪ್ರಿಯಾ, ಬಂದಿರುವೆನಲ್ಲ ಪ್ರಿಯಾ? ಬಂದಿರುವೆಯಾ? ಬಂದಿರುವೆ. ಅಣ್ಣನವರಿಂದ ಒಂದು ಪತ್ರವನ್ನು ಬರೆಸಿಕೊಂಡು ಓಹೋ, ಬಂದಿರುವೆಯಾ? ತಂದಿರುವೆನು. ಎಲ್ಲಿ ತೋರಿಸು. ತೋರಿಸ್ಲಾ? ಆ ಮೂರ್ಛೆ ಹೋಗಲ್ಲ ತಾನೆ? ಅಲ್ಲ ಪ್ರಿಯಾ, ನಾನು ಇಷ್ಟೆಲ್ಲ ಹಾಡ್ತಾ ಇದ್ದೀನಿ, ಕುಣಿತಾ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಲ್ಲ ಪ್ರಿಯಾ. ನಿಮ್ಗೇನು ಐತೋ ಇಲ್ವೋ ನನ್ನನ್ನು ವರಿಸುವ ಮನಸ್ಸು ಇರುವುದೇ? ನೋಡು ತಾಯಿ, ಆ ನಾನು ಅಣ್ಣನ ಆಜ್ಞಾಧಾರಕ. ತೋರಿಸ್ಬೇಕು ನಿಮಗೆ, ಒಟ್ಟಲ್ಲಿ ನೋಡ್ಬೇಕು. ನಮ್ಮ ಅಣ್ಣನವರೆಲ್ಲ ಆಜ್ಞೆಯನ್ನು ಬರೆಸಿಕೊಂಡೇ ಬಂದಿರುವ ಅದನ್ನು ತೋರಿಸು. ನಾನು ನೋಡಿಕೊಳ್ಳಿ ಪ್ರಿಯಾ, ಅದನ್ನೇ ತೋರಿಸುವೆನು. ವಿರೋಧ ನುಡಿಗಳ ನುಡಿಯುವೆಯ ಗುರುಳ ದಾನವಿ ಪರಿ ಪರಿ ವಿಲಗೆ ವಿರೋಧ ನುಡಿಗಳ ನುಡಿಯುವೆಯ. ವಿರೋಧ ಪರ ಪುರುಷರು ಸರಸತಿ ಬಂದು ಹರಡುತ್ತಲಿರುವೆಯ ದುರುಳೆಯಲಿ. ವಿರೋಧ ಪರ ಪುರುಷರಳು ಸರಸತಿ ಬಂದು ಹರಡುತ್ತಲಿರುವೆಯ ದುರುಳೆಯಲಿ. ಅವರಿಬ್ಬ ನಿಂದೆಯ ಕರ್ಣ ನಾಶಿಕವ, ಅವರಿಬ್ಬ ನಿಂದೆಯ ಕರ್ಣ ನಾಶಿಕವ ದೂರ ಸಾರಲೆ ದಾನವಿಯ, ದೂರ ಸಾರಲೆ ದಾನವಿಯ, ದೂರ ಸಾರಲೆ ದಾನವಿಯ. ಎಲೇ ದಾನವಿ, ಯೋಗ್ಯತೆ ನಡೆಯದು ಈ ರೀತಿ ಬಂದು ಮಾತನಾಡ್ತಿರುವ್ಯಾ? ಈಗಲೇ ನಿನ್ನ ಕರ್ಣ ನಾಶಿಕವನು ಈಗಲೇ ಛೇದಿಸಿ ಬಿಡುವನು. ತಕ್ಕ ಪ್ರಾಯಶ್ಚಿತ್ತ ಮಾಡುತ್ತಿದೆ ನಾನು. ರಾವಣ ಸಹೋದರಿಯೇ ಪಾಪಿ ಬದಾದ